ಕ್ಷೇತ್ರ ಐಟಿಬಿಪಿಯಲ್ಲಿ ಖಾಲಿ ಇರತಕ್ಕಂತ ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್ ಮತ್ತೆ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಇಂದೋಳದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಐಟಿಬಿಪಿಯಲ್ಲಿ ಖಾಲಿ ಇರತಕ್ಕಂತ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇನ್ನಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 15/11/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 14/12/2024 ತನಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಯಾವ ರೀತಿ ಆದಂತ ಹುದ್ದೆಗಳ ಖಾಲಿವೆ ಮತ್ತೆ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಸಪರೇಟ್ ಆಗಿ ಅವರು ಪೋಸ್ಟ್ ವೈಸ್ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಒಂದು ಕ್ಯಾಟಗರಿ ವೈಸ್ ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಶನ್ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟ್ಗೆ ಟೋಟಲ್ ಆಗಿ 78 ಹುದ್ದೆಗಳು ಖಾಲಿ ಇರ್ತವೆ ಪುರುಷರಿಗೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ ಇವರಲ್ಲಿ ಅಂದ್ರೆ ಜನರಲ್ ದವರಿಗೆ ಸಂಬಂಧಪಟ್ಟಂತೆ 31, SC ಯಲ್ಲಿ 12, ST ಯಲ್ಲಿ 6, OBC ಯಲ್ಲಿ 21, EWS ಯಲ್ಲಿ 8 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ SI ಹುದ್ದೆಗೆ ಇಲ್ಲಿ ಟೋಟಲ್ ಆಗಿ 14 ಹುದ್ದೆಗಳನ್ನ ಕೊಟ್ಟಿರ್ತಾರ. ಇಲ್ಲಿ UR ಯಲ್ಲಿ 6, SC ಯಲ್ಲಿ 2, ST ಯಲ್ಲಿ 1, OBC ಯಲ್ಲಿ 4 ಮತ್ತೆ EWS ಯಲ್ಲಿ 1 ಹುದ್ದೆ ಖಾಲಿ ಇರುತ್ತೆ. ಟೋಟಲ್ ಆಗಿ ಇಲ್ಲಿ SI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 92 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 325 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ UR ಅಲ್ಲಿ 123, SC ಯಲ್ಲಿ 50, ST ಯಲ್ಲಿ 26, OBC ಯಲ್ಲಿ 90, EWS ಯಲ್ಲಿ 36 ಹುದ್ದೆಗಳು ಖಾಲಿ ಇದಾವೆ. ಇನ್ನು ಹೆಡ್ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 58 ಹುದ್ದೆಗಳು ಖಾಲಿ ಇರ್ತವೆ. ಇಲ್ಲಿ UR ಅಲ್ಲಿ 22, SC ಯಲ್ಲಿ 9, ST ಯಲ್ಲಿ 5, OBC ಯಲ್ಲಿ 16, ಇನ್ನು EWS ಅಲ್ಲಿ 6 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಟೋಟಲ್ ಆಗಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 383 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ 44 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ UR ಅಲ್ಲಿ 19, SC ಯಲ್ಲಿ 7, ST ಯಲ್ಲಿ 2, OBC ಯಲ್ಲಿ 11 ಮತ್ತೆ EWS ಅಲ್ಲಿ 5 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 7 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ UR ಅಲ್ಲಿ 3, SC ಯಲ್ಲಿ 1 ಮತ್ತೆ OBC ಅಲ್ಲಿ 2, ಇನ್ನು EWS ಅಲ್ಲಿ 1 ಹುದ್ದೆ ಖಾಲಿ ಇದ್ದು ಟೋಟಲ್ ಆಗಿ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ 51 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 526 ಹುದ್ದೆಗಳ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಆಯ್ಕೆ ವಿಧಾನ ಇರ್ತಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಜೊತೆಗೆ ಸ್ಯಾಲರಿನೂ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಾಗಿ ನಾವು ಪೇ ಸ್ಕೇಲ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಲೆವೆಲ್ 6 ಅಲ್ಲಿ ಒಂದು ಸ್ಯಾಲರಿ ಸಿಗುತ್ತೆ. ಇಲ್ಲಿ 35,400 ರೂಪಾಯಿಂದ 1,12,400 ತನಕ ಸ್ಯಾಲರಿ ಸಿಗುತ್ತಾ. ಇನ್ನು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಲೆವೆಲ್ 4 ಅಲ್ಲಿ ಸ್ಯಾಲರಿ ಸಿಗುತ್ತಾ. ಇಲ್ಲಿ 25,500 ರೂಪಾಯಿಂದ 81,100 ತನಕ ಸ್ಯಾಲರಿ ಸಿಗುತ್ತಾ. ಇದು ಪೇ ಸ್ಕೇಲ್ ಆಗಿರುತ್ತೆ. ಇನ್ನು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಲೆವೆಲ್ 3 ಅಲ್ಲಿ ಸ್ಯಾಲರಿ ಸಿಗುತ್ತಾ. 21,700 ರೂಪಾಯಿಂದ 69,100 ತನಕ ಇಲ್ಲಿ ಸ್ಯಾಲರಿನೂ ಕೂಡ ಸಿಗತಕ್ಕಂಥದ್ದು. ಇನ್ನು ವಯೋಮಿತಿ ಬಂದ್ಬಿಟ್ಟು SI ಹುದ್ದೆಗೆ ಸಂಬಂಧಪಟ್ಟಂತೆ 20 ರಿಂದ 25 ವರ್ಷದ ಒಳಗಡೆ ಇರತಕ್ಕಂಥವ್ರ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ 18 ರಿಂದ 25 ವರ್ಷದ ಒಳಗಡೆ ಇರತಕ್ಕಂಥವ್ರ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ 18 ರಿಂದ 23 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇದಲ್ಲದೆ ಸಪರೇಟ್ ಆಗಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತಾ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಶನ್ ಹುದ್ದೆಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಡಿಗ್ರಿಯಲ್ಲಿ ಸೈನ್ಸ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ತಗೊಂಡು ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಡಿಗ್ರಿಯಲ್ಲಿ ಸೈನ್ಸ್ ಆಗಿರಬೇಕು, ಜೊತೆಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕೂಡ ಇರಬೇಕು. ಈ ಒಂದು ಕ್ವಾಲಿಫಿಕೇಶನ್ ಆಗದೇ ಇದ್ದಲ್ಲಿ ಡಿಗ್ರಿ ಇನ್ ಸೈನ್ಸ್ ಅಂತ ಕೊಟ್ಕೊಂಡು ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಆಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಡಿಗ್ರಿಯಲ್ಲಿ. ಇದು ಕೂಡ ಆಗದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಕ್ವಾಲಿಫಿಕೇಶನ್ ಅಲ್ಲಿ ನಿಮ್ದು ಡಿಗ್ರಿಯಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು, ಈ ಒಂದು SI ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ.
ಇನ್ನ ಇಲ್ಲಿ ಮತ್ತೊಂದಿಷ್ಟು ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಡಿಗ್ರಿಯಲ್ಲಿ ಯಾರ್ದೆಲ್ಲ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರುತ್ತೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದಲ್ಲಿ BE ಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗದಲ್ಲಿ BE ಯಲ್ಲಿ ಇಲ್ಲಿ ಇನ್ಸ್ಟ್ರುಮೆಂಟೇಶನ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಆಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಆಗದಲ್ಲಿ ಎಲೆಕ್ಟ್ರಿಕಲ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇವೆಲ್ಲವೂ ಕೂಡ BE ಮೇಲೆ ಇರ್ತವೆ. ಯಾರೆಲ್ಲ ಇಲ್ಲಿ BE ಮೇಲೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಭಾಗಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಭಾಗದಲ್ಲಿ ಯಾವ್ದಾದ್ರು ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ರೆ ಸಾಕು, ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ರ ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಕೊಟ್ಟಿರ್ತಾರ. ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ದು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆಗದಲ್ಲಿ ಇನ್ಸ್ಟ್ರುಮೆಂಟೇಶನ್ ಆಗಿರ್ತಕ್ಕಂಥ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ಮತ್ತೆ ಎಲೆಕ್ಟ್ರಿಕಲ್ ಇದೆ, ಅದೇ ರೀತಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಜಿನಿಯರ್ಸ್ ಅಂತ ಕೊಟ್ಟಿರ್ತಾರ. ಒಟ್ನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಭಾಗದಲ್ಲಿ ನೀವು ಡಿಗ್ರಿಯನ್ನ ಪಾಸ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ SI ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. SI ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವವರು. ಇನ್ನ ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ 10+2 ಪಾಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿರ್ತಾರ. ಇಲ್ಲಿ ನಿಮ್ದು PUC ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ತಗೊಂಡು ಪಾಸ್ ಆಗಿರಬೇಕು. ಜೊತೆಗೆ ನಿಮ್ದು ಇಲ್ಲಿ ಟೋಟಲ್ ಆಗಿ 45% ಆಗಿರಬೇಕಾಗತ್ತ. ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಮೂರು ಸಬ್ಜೆಕ್ಟ್ ಅಲ್ಲೂ ಕೂಡ ನಿಮ್ದು 45% ಆಗಿರಬೇಕು. ನೀವೇನಾದ್ರೂ PUC ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಈ ಒಂದು ಕ್ವಾಲಿಫಿಕೇಶನ್ ನಿಮ್ದು ಆಗದಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. 10th ಕ್ಲಾಸ್ ಪಾಸ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ 10th ಪಾಸ್ ಆಗಿದ್ದು ಜೊತೆಗೆ ನಿಮ್ದಲ್ಲಿ ITI ಕೂಡ ಆಗಿರಬೇಕು. ITI ದಲ್ಲಿ ಯಾರ್ದೆಲ್ಲ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಆಗಿರುತ್ತಾ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಕಂಪ್ಯೂಟರ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ಇಲ್ಲಿ 10th ಕ್ಲಾಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೂಡ 10th ಜೊತೆಗೆ ನಿಮ್ದು ಸೈನ್ಸ್ ಮತ್ತು ವಿತ್ 3 years ಡಿಪ್ಲೊಮಾ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಡಿಪ್ಲೊಮಾದಲ್ಲಿ ನಿಮ್ದು ಎಲೆಕ್ಟ್ರಾನಿಕ್ಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಆಗದಲ್ಲಿ ಕಮ್ಯುನಿಕೇಶನ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಆಗದಲ್ಲಿ ಇನ್ಸ್ಟ್ರುಮೆಂಟೇಶನ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಇಲ್ಲದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಟಿರ್ತಾರೆ. ಇದು ಕೂಡ ಇಲ್ಲದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ. ಈ ಒಂದು ಸ್ಟ್ರೀಮ್ ಕೂಡ ಇಲ್ಲದಲ್ಲಿ ಎಲೆಕ್ಟ್ರಿಕಲ್ ಅಂತ ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ನಿಮ್ದು 10th ಆದ್ಮೇಲೆ ಡಿಪ್ಲೊಮಾದಲ್ಲಿ ನೀವೇನಾದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ರೀಮ್ಗಳಲ್ಲಿ ಏನಾದ್ರು ಒಂದು ಸ್ಟ್ರೀಮ್ ಅನ್ನ ತಗೊಂಡು ಪಾಸ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಭಾಗದಲ್ಲಿ ನೀವು ಡಿಪ್ಲೊಮಾದಲ್ಲಿ ಪಾಸ್ ಆಗಿರಬೇಕು. ಇನ್ನು 10th ಅಲ್ಲಿ PCM ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿರ್ತಾರಲ್ಲ ಆ ಒಂದು ಸಬ್ಜೆಕ್ಟ್ ಒಂದಿಗೆ ನೀವು ಇಲ್ಲಿ ಪಾಸ್ ಆಗಿರ್ಬೇಕಾಗತ್ತ. ಇನ್ನ ಕೊನೆಯದಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಅಂತ ಕೊಟ್ಟಿರ್ತಾರ. ಅಂದ್ರೆ ನಿಮ್ದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಒಂದು ಸರ್ಟಿಫಿಕೇಟ್ ಆದ್ರೂ ಇರಬೇಕು. ಇಲ್ಲದಲ್ಲಿ ಡಿಪ್ಲೊಮಾದಲ್ಲಿ ನೀವೇನಾದ್ರೂ ಕೋರ್ಸ್ ಕೂಡ ಮಾಡಿರ್ಬೇಕಂತವ್ರು ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಈಸಿಯಾಗಿ ನೀವು ಅರ್ಜಿನ ಸಲ್ಲಿಸಬಹುದು. ಯಾರೆಲ್ಲ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ, ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನಿಮ್ದು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತಾ ಆ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಕೊಟ್ಟಿರತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಸಪರೇಟ್ ಆಗಿ ಇಲ್ಲಿ ಬೋನಸ್ ಮಾರ್ಕ್ಸ್ ಕೂಡ ಕೊಡ್ತಾರ. ನಿಮ್ದೇನಾದ್ರು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ ಆಗಿದ್ದು ನೀವು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಅದರ ಬಗ್ಗೆ ಕೂಡ ಅವರು ಸಪರೇಟ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರು ಡಿಗ್ರಿ ಅಂತ ಕೊಟ್ಟಿರ್ತಾರೆ. ನಿಮ್ದೇನಾದ್ರು ಡಿಗ್ರಿಯಲ್ಲಿ ಟೆಲಿಕಮ್ಯುನಿಕೇಶನ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿದ್ರೆ ನಿಮಗೆ 5 ಮಾರ್ಕ್ಸ್ ಇಲ್ಲಿ ಬೋನಸ್ ಮಾರ್ಕ್ಸ್ ಸಿಗ್ತಾವ. ಇನ್ನು ಡಿಪ್ಲೊಮಾದಲ್ಲಿ ನಿಮ್ದೇನಾದ್ರು ಇಲ್ಲಿ ಟೆಲಿಕಮ್ಯುನಿಕೇಶನ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತಾವ. ಇನ್ನು ನಿಮ್ದೇನಾದ್ರು ಐಟಿದಲ್ಲಿ ಟೆಲಿಕಮ್ಯುನಿಕೇಶನ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಬೋನಸ್ ಅನ್ನೋರು ಕೊಡ್ತಾರ. ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಕ್ವಾಲಿಫಿಕೇಶನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಿಮಗೆ ಬೋನಸ್ ಮಾರ್ಕ್ಸ್ ಸಿಗ್ತಾವ. ಇಲ್ಲಿ ಕೊಟ್ಟಿರತಕ್ಕಂಥ ಬೋನಸ್ ಮಾರ್ಕ್ಸ್ ಬಗ್ಗೆ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನ ಕಟ್ ಆಫ್ ಅಂದ್ರೆ ವೈಮಿತಿ ಎಷ್ಟು ಒಳಗಡೆ ಇರಬೇಕಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದಕ್ಕೂ ಮುಂಚೆ ನಿಮಗೆ ಮೇಲ್ಗಡೆ ಇವರಿಗೆ ತಿಳಿಸಿಕೊಡ್ತೀನಿ ಎಷ್ಟು ಒಳಗಡೆ ಇರ್ತಕ್ಕಂಥವ್ರು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ. ಇನ್ನ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 14/12/2024 ತನಕ ಕಾಲಾವಕಾಶ ಇರುತ್ತೆ. ವೈಮಿತಿ ಸಲಿಕೆ ಕೂಡ ಸಿಗುತ್ತೆ. ಇದಕ್ಕೂ ಮುಂಚೆ ನಿಮಗೆ ಮೇಲ್ಗಡೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರೆ ಇಲ್ಲಿ ಮೊದಲಾಗಿ ಫಿಸಿಕಲ್ ಬಗ್ಗೆ ಕೊಟ್ಟಿರ್ತಾರ. ಹೈಟ್, ಚೆಸ್ಟ್, ವೇಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರ. ಇಲ್ಲಿ ಟೋಟಲ್ ಆಗಿ ST ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೈಟ್, ಚೆಸ್ಟ್ ಮತ್ತು ವೇಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಆಗಿ ನೀವು ಯಾವ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಪೋಸ್ಟ್ ವೈಸ್ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ST ಅವರಿಗೆ ಸಂಬಂಧಪಟ್ಟಂತೆ SI ಹುದ್ದೆಗೆ ನೋಡ್ತಾ ಹೋದ್ರ
ಇಲ್ಲಿ 77 ಸೆಂಟಿಮೀಟರ್ ಇಂದ 82 ಸೆಂಟಿಮೀಟರ್ ತನಕ ಚೆಸ್ಟ್ ಬೇಕಾಗುತ್ತಾ. ಇದು ಎಸ್ಟಿ ಅವರಿಗೆ ಸಂಬಂಧಪಟ್ಟಂತೆ ಮಾತ್ರ. ಇನ್ನು ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ 76 ಸೆಂಟಿಮೀಟರ್ ಇಂದ 81 ಸೆಂಟಿಮೀಟರ್ ತನಕ ಚೆಸ್ಟ್ ಬೇಕು. ಇನ್ನು ಹೈಟ್ ಬಂದ್ಬಿಟ್ಟು ಪುರುಷರಿಗೆ ಇಲ್ಲಿ 162.5 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 150 ಸೆಂಟಿಮೀಟರ್ ಹೈಟ್ ಕೂಡ ಬೇಕಾಗತ್ತಾ. ಇದು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಹೈಟ್ ಚೆಸ್ಟ್ ವೇಟು ಬೇಕಾಗತ್ತಾ. ವೇಟ್ ಬಂದ್ಬಿಟ್ಟು ನಿಮ್ಮ ಹೈಟ್ಗೆ ತಕ್ಕಂತೆ ವೇಟ್ ಕೂಡ ಇಲ್ಲಿ ಬೇಕಾಗತ್ತಾ. ಇಲ್ಲಿ ಕೆಳಗಡೆ ಅವರು ಆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಎಸ್ಟಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಹೈಟ್ ಇರಬೇಕಂತ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಎಸ್ಟಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ನೀವು ಯಾವುದೇ ಅಭ್ಯರ್ಥಿ ಆಗಿದ್ರು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹೈಟ್ ಮತ್ತು ಚೆಸ್ಟ್ ಬೇಕಾಗತ್ತಾ. ಇಲ್ಲಿ ಎಸ್ಐ ಹುದ್ದೆಗೆ ಸಂಬಂಧಪಟ್ಟಂತೆ 80 ರಿಂದ 85 ಸೆಂಟಿಮೀಟರ್ ತನಕ ಚೆಸ್ಟ್ ಬೇಕು. ಅಂದ್ರೆ 80 ನಾರ್ಮಲ್ ಆಗಿ ಬೇಕು. ಎಕ್ಸ್ಪೆನ್ಷನ್ ಮಾಡಿದ್ಮೇಲೆ 85 ಸೆಂಟಿಮೀಟರ್ ಚೆಸ್ಟ್ ಕೂಡ ಬೇಕಾಗತ್ತಾ. ಇನ್ನು ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ 80 ರಿಂದ 85 ಸೆಂಟಿಮೀಟರ್ ತನಕ ಚೆಸ್ಟ್ ಬೇಕು. ಇನ್ನು ಹೈಟ್ ಬಂದ್ಬಿಟ್ಟು ಪುರುಷರಿಗೆ 170 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 157 ಸೆಂಟಿಮೀಟರ್ ಕೂಡ ಇಲ್ಲಿ ಹೈಟ್ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ನಿಮ್ಗೆ ಏನಾದ್ರು ಇನ್ನು ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಾದ್ರೆ ಇಲ್ಲಿ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಕೂಡ ಕೊಟ್ಟಿರ್ತಾರ. ಅಂದ್ರೆ ಇಲ್ಲಿ ವಿಜುವಲ್ ಬಗ್ಗೆ ಕೊಟ್ಟಿರ್ತಾರ. ಇಲ್ಲಿ ಕಲರ್ ಬ್ಲೈಂಡ್ನೆಸ್ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ರೆ ಇಲ್ಲಿ ಕೂಡ ನೀವು ಒಂದು ಮೆಡಿಕಲ್ ಬಗ್ಗೆ ಕೂಡ ತಿಳ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ನೀವು ಯಾವ ರೀತಿ ಅರ್ಜಿನ ಸಲ್ಲಿಸೋದಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರ. ನಿಮ್ಗೆ ಏನಾದ್ರು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಿಯಾಗಿ ಅರ್ಜಿನ ಸಲ್ಲಿಸಬಹುದು. ಇವಾಗ ಡೈರೆಕ್ಟ್ ಆಗಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರಂತ ಇಲ್ಲಿ ಕೆಳಗಡೆ ಲಿಸ್ಟ್ ಅನ್ನ ಕೊಟ್ಟಿರ್ತಾರ. ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ಫಿಸಿಕಲ್ ಇರುತ್ತಾ. ಇಲ್ಲಿ ಫಿಸಿಕಲ್ ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ರನ್ನಿಂಗ್ ಇರುತ್ತಾ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ಪೋಸ್ಟ್ ವೈಸ್ ಅಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ನೀವೇನಾದ್ರೂ ಎಸ್ಐ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಇಲ್ಲಿ 100 ಮೀಟರ್ ಓಟ ಇರುತ್ತಾ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರೆ 100 ಮೀಟರ್ ಓಟವನ್ನು ನಿಮಗೆ 16 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತಾ. ಈ ಒಂದು ರನ್ನಿಂಗ್ ನೀವು ಇಲ್ಲಿ 7.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಇದು ಪುರುಷರಿಗೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 100 ಮೀಟರ್ ಓಟ ಇರುತ್ತಾ. ಇದನ್ನ ನೀವು ಇಲ್ಲಿ 12 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ನಂತರ 800 ಮೀಟರ್ ರೇಸ್ ಇರುತ್ತಾ. ಇದನ್ನ ನೀವು ಇಲ್ಲಿ 4 ನಿಮಿಷ 45 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತಾ. ಇದು ಎಸ್ಐ ಹುದ್ದೆಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಒಂದು ಫಿಸಿಕಲ್ ಆಗಿರುತ್ತಾ. ಇನ್ನು ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತಾ. ಈ ಒಂದು ರನ್ನಿಂಗ್ ನಾವು ಇಲ್ಲಿ 7.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನು ಇಲ್ಲಿ 11 ಫೀಟ್ ಲಾಂಗ್ ಜಂಪ್ ಇರುತ್ತಾ. 3 ಚಾನ್ಸಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನ 3.5 ಫೀಟ್ ಹೈ ಜಂಪ್ ಇರುತ್ತಾ. ಇದನ್ನು ಕೂಡ 3 ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತಾ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಈ ರೀತಿ ಫಿಸಿಕಲ್ ಇರುತ್ತಾ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇವರಿಗೆ ಇಲ್ಲಿ 800 ಮೀಟರ್ ರೇಸ್ ಇರುತ್ತಾ. ಇದನ್ನ ಇಲ್ಲಿ 4 ನಿಮಿಷ 45 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನ 9 ಫೀಟ್ ಲಾಂಗ್ ಜಂಪ್ ಇರುತ್ತಾ. ಇದನ್ನ ಇಲ್ಲಿ 3 ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನ 3 ಫೀಟ್ ಹೈ ಜಂಪ್ ಕೂಡ ಇರುತ್ತಾ. ಇದನ್ನ ಇಲ್ಲಿ 3 ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇರತಕ್ಕಂತ ಫಿಸಿಕಲ್ ಟೆಸ್ಟ್ ಆಗಿರುತ್ತಾ. ಇಲ್ಲಿ ನೀವು ಯಾವ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ಪೋಸ್ಟ್ ವೈಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ 2ನೇ ಹಂತದಲ್ಲಿ ರಿಟರ್ನ್ ಟೆಸ್ಟ್ ಕೂಡ ಇರುತ್ತಾ. ಒಂದು ರಿಟರ್ನ್ ಟೆಸ್ಟ್ ಬಗ್ಗೆ ಮಾಹಿತಿಯನ್ನು ಕೂಡ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ಫೇಸ್ 2 ಅಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತಾ. ಈ ಒಂದು ರಿಟರ್ನ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸಿಲೆಬಸ್ ಇರುತ್ತೆ ಅಂತ ಒಂದು ಪೋಸ್ಟ್ ವೈಸ್ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರ. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ಪೋಸ್ಟ್ ವೈಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮ್ ಸಿಲೆಬಸ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮೊದಲಾಗಿ ಎಸ್ಐ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಗ್ರಾಡ್ಯುಯೇಟ್ ಲೆವೆಲ್ ಅಲ್ಲಿ ಪ್ರಶ್ನೆಗಳು ಬರ್ತಾವ. ಯಾಕಂದ್ರೆ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗ್ರಾಡ್ಯುಯೇಟ್ ಲೆವೆಲ್ ಅಲ್ಲಿ ಪ್ರಶ್ನೆಗಳನ್ನ ತೆಗಿತಾರ. ಇಲ್ಲಿ ಟೋಟಲ್ ಆಗಿ ನಿಮಗೆ 2 ಪೇಪರ್ ಇರ್ತಾವ. ಇಲ್ಲಿ ಫಸ್ಟ್ ಪೇಪರ್ ಅಲ್ಲಿ ಪೇಪರ್ ಫಸ್ಟ್ ಅಲ್ಲಿ 100 ಕ್ವೆಶ್ಚನ್ಸ್ ಇರ್ತಾವ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಇರುತ್ತಾ. ಪ್ರತಿಯೊಂದು ಕೂಡ ನೀವು ಟೆಕ್ ಮಾಡ್ತಾ ಹೋಗ್ಬೋದು. ಇನ್ನ ಇಲ್ಲಿ ಎಷ್ಟಷ್ಟು ಎಕ್ಸಾಮಿನೇಷನ್ ಸಿಲೆಬಸ್ ಇದೆ ಮತ್ತೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಎಷ್ಟಿರುತ್ತಾ. ಇಲ್ಲಿ ಕ್ವಶನ್ಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಇನ್ನ ಪೇಪರ್ 2 ಬಂದ್ಬಿಟ್ಟು ಇಲ್ಲಿ ಕೂಡ 100 ಕ್ವೆಶ್ಚನ್ಸ್ ಇರ್ತಾವ. 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕು. ಇದನ್ನು ಕೂಡ ನೀವು 2 ಗಂಟೆ ಕಾಲಾವಕಾಶ ಇರುತ್ತೆ. 2 ಗಂಟೆಯಲ್ಲಿ ಆ ಒಂದು ಪರೀಕ್ಷೆಯನ್ನ ಬರೆಯಬೇಕಾಗತ್ತೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್ ಅಂಡ್ ಕಂಟ್ರೋಲ್ ಬಗ್ಗೆ ಸಿಲೆಬಸ್ ಅನ್ನ ಡಿವೈಡ್ ಮಾಡಿ ಕೊಟ್ಟಿರ್ತಾರ. ನೀವು ಅದರ ಬಗ್ಗೆ ಇಲ್ಲಿ ಹೆಚ್ಚಿನದಾಗಿ ಸಿಲೆಬಸ್ ಅನ್ನ ತಿಳ್ಕೊಂಡು ಇಲ್ಲಿ ಪರೀಕ್ಷೆಯನ್ನ ಬರೀಬಹುದಾಗಿರುತ್ತೆ. ಇದು ಪೇಪರ್ 2 ಗೆ ಸಂಬಂಧಪಟ್ಟಂತೆ ಇಷ್ಟು ಸಿಲೆಬಸ್ ಅನ್ನ ಕೊಟ್ಟಿರ್ತಾರ. ಇನ್ನ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೋಡ್ತಾ ಹೋದ್ರ ಇಲ್ಲಿ ಒಂದೇ ಎಕ್ಸಾಮ್ ಇರುತ್ತೆ ಈ ಒಂದು ಪೋಸ್ಟ್ ಗೆ. ಈ ಒಂದು ಎಕ್ಸಾಮ್ ಗೆ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ. 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕು. ಎಕ್ಸಾಮ್ ಅನ್ನ ಬರೆಯೋದಕ್ಕೆ 2 ಗಂಟೆ ಕಾಲಾವಕಾಶ ಇರುತ್ತೆ. ಇನ್ನ ಇಲ್ಲಿ 10+2 ವಿತ್ PCM ಲೆವೆಲ್ ಅಲ್ಲಿ ಪ್ರಶ್ನೆಗಳು ಬರ್ತಾವ. ಯಾಕಂದ್ರೆ PUC ಸೈನ್ಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ ಅರ್ಜಿ ಸಲ್ಲಿಸೋದಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ PUC ಲೆವೆಲ್ ಅಲ್ಲಿ ಪ್ರಶ್ನೆಗಳನ್ನ ತೆಗಿತಕ್ಕಂಥದ್ದು. ಇಲ್ಲಿ ಯಾವ ರೀತಿಯಾದಂತ ಒಂದು ಸಿಲೆಬಸ್ ಬರ್ತಂತ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರು
ಇನ್ನ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇವ್ರಿಗೂ ಕೂಡ ಒಂದೇ ಪರೀಕ್ಷೆ ಇರುತ್ತಾ. ಇಲ್ಲಿ ಕೂಡ 100 ಮಾರ್ಕ್ಸ್ ಇರ್ತವ. 100 ಮಾರ್ಕ್ಸ್‌ಗೆ ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲಿ 10ನೇ ತರಗತಿ ಲೆವೆಲಲ್ಲಿ ಪ್ರಶ್ನೆಗಳು ಬರ್ತಾವ. ಇಲ್ಲಿ ನೋಡಿದ್ವು ಇಲ್ಲಿ ಕೂಡ ಸೆಪರೇಟ್ ಆಗಿ ಯಾವ ರೀತಿಯಾದಂತಹ ಒಂದು ಸಿಲೆಬಸ್ ಇರ್ತಂತ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ಇಲ್ಲಿ ಎಕ್ಸಾಮಿನೇಷನ್ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಪರೀಕ್ಷೆಯನ್ನ ಬರಿಬಹುದು. ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಮಾಹಿತಿಯನ್ನ ವಿವರವಾಗಿ ಇಲ್ಲಿ ಕೊಟ್ಟಿಲ್ಲ. ಈ ಒಂದು ಎಕ್ಸಾಮ್ ಅಂದ್ಬಿಟ್ಟು OMR ಕೂಡ ನಡೀಬಹುದು, ಇಲ್ಲದಲ್ಲಿ ಕಂಪ್ಯೂಟರ್ ಬೇಸ್ ಆದ್ರೂ ನಡೀಬಹುದು ಅಂತ ಮಾಹಿತಿಯನ್ನ ಕೊಟ್ಟಿದ್ರ. ಇಲ್ಲಿ ನೀವು ಒಂದು ಸರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಗೆಟಿವ್ ಬಗ್ಗೆ ಇಲ್ಲಿ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿಲ್ಲ, ನೀವು ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಕೂಡ ಅವರು ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿರಂಗಿಲ್ಲ. ನೀವು ಕೂಡ ಒಂದು ಸರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಆಯ್ತು. ಇವಾಗ ಡೈರೆಕ್ಟ್ ಗೆ ನಾವಿಲ್ಲಿ 3ನೇ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಾ. ಇಲ್ಲಿ ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಗಳು ಬೇಕಾಗುತ್ತೋ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು NCC ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಬೋನಸ್ ಮಾರ್ಕ್ಸ್ ಕೂಡ ಸಿಗ್ತಾವ. ನಿಮ್ಮ ಹತ್ರ ಯಾವ ಒಂದು ಸರ್ಟಿಫಿಕೇಟ್ ಇರುತ್ತಾ ಅದರ ಆಧಾರದ ಮೇಲೆ ನಿಮಗೆ ಇಲ್ಲಿ ಬೋನಸ್ ಮಾರ್ಕ್ಸ್ ಕೂಡ ಸಿಗತಕ್ಕಂಥದ್ದು. ಇನ್ನ ಫೇಸ್ 4 ಅಲ್ಲಿ ಅಂದ್ರೆ 4ನೇ ಹಂತದಲ್ಲಿ ಮೆರಿಟ್ ಅನ್ನು ಬಿಡ್ತಾರ. ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿದ್ಮೇಲೆ ಮೆಡಿಕಲ್ ಇರುತ್ತಾ. ಮೆಡಿಕಲ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಅವರು ಫೈನಲ್ ಆಗಿರ್ತಕ್ಕಂಥ ಮೆರಿಟ್ ಅನ್ನ ಇಲ್ಲಿ ಬಿಡುಗಡೆ ಮಾಡತಕ್ಕಂಥದ್ದು. ಟೋಟಲ್ ಆಗಿ ಇಲ್ಲಿ 4 ಹಂತಗಳಲ್ಲಿ ಅವರು ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡಿದ್ರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಇದಕ್ಕೂ ಮುಂಚೆ ನಾನು ಇಲ್ಲಿ ಕಂಡಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಸಪರೇಟ್ ಆಗಿ ಬೇರೆ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಾ ಇರ್ತೀರಿ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 14/12/2024 ತನಕ ಕಾಲಾವಕಾಶ ಇರುತ್ತೆ. ಈ ಒಂದು ದಿನಾಂಕದ ಒಳಗಡೆ ನೋಡಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ಒಂದು ಮಾಹಿತಿ ನಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ನಿಮ್ಗೆ ಏನಾದರೂ ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.